ಚಿಕ್ಕಬಳ್ಳಾಪುರದಲ್ಲಿ ಈಗ ಎಚ್ಎನ್ ವ್ಯಾಲಿ ವಿಷಕಾರಿ ನೀರಿನ ವಿಚಾರದ ಸದ್ದು ಜೋರಾಗಿ ಕೇಳಿಬರ್ತಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನ ತಂದು ಈ ಭಾಗದ ಅಂತರ್ಜಲ ಹೆಚ್ಚಿಸಲೆಂದು ಹೆಬ್ಬಾಳ ನಾಗವಾರ ಕೆರೆಯ ಕಲುಷಿತ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಪೈಪ್ಲೈನ್ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗಿತ್ತು. ಇದಾದ ಬಳಿಕ ಬಿಜೆಪಿ ಸರ್ಕಾರ ಬಂದಾಗ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಬಜೆಟ್ ವೇಳೆ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂದು ಮಂಡನೆ ಆಗಿತ್ತು. ಆದರೆ ನಂತರ ಕೆಲವೇ ದಿನಗಳಲ್ಲಿ ಬಂದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ರು. ಹೀಗಿರುವಾಗ ಈ ಬಾರಿ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರ ಅಸ್ತು ಎನ್ನುತ್ತೆ ಎಂಬ ಆಸೆಗಳನ್ನು ಚಿಕ್ಕಬಳ್ಳಾಪುರದ ಜನರು ಇಟ್ಕೊಂಡಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಚಿಕ್ಕಬಳ್ಳಾಪುರಕ್ಕೆ ನೀರಾವರಿ ವಿಚಾರದಲ್ಲಿ ಶೂನ್ಯ ಕೊಡುಗೆಯನ್ನು ನೀಡಿದ್ದು ಚಿಕ್ಕಬಳ್ಳಾಪುರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಎಚ್ಎನ್ ವ್ಯಾಲಿಯ ಕಿಚ್ಚು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊತ್ತುಕೊಂಡಿದೆ. ಹೀಗಿರುವಾಗ ಮುಷ್ಟೂರು ಕೆರೆಗೆ ಎಚ್ಎನ್ ವ್ಯಾಲಿ ಯೋಜನೆಯ ಕೊಳಚೆ ನೀರು ಹರಿಯುತ್ತಾ ವಿಚಾರದಲ್ಲಿ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಮುಷ್ಟೂರು ಗ್ರಾಮದ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಕಾಂಗ್ರೆಸ್ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳಲು ಹೋಗಿ ಎಚ್ಎನ್ ವ್ಯಾಲಿ ತಂದ ಸಂಸದ ಸುಧಾಕರ್ ಅವರನ್ನು ತೀವ್ರವಾಗಿ ಖಂಡಿಸಿದರು. ಬಾಟ್ಲಿ ಇಟ್ಕೊಂಡ್ಬಂದು ಕೊಳಚೆ ನೀರು ಇದರಿಂದ ದುಷ್ಪರಿಣಾಮಗಳು ಬೀರುತ್ತೆ ಮುಂದೆ ಅಂತ ಹೇಳಿದಾಗ ಹೋರಾಟಗಾರರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಇತಿಹಾಸ ಇವತ್ತು ಯಾರೂ ಮರ್ತಿಲ್ಲ ಚಿಕ್ಕಬಳ್ಳಾಪುರ ಜನತೆ. ಇವತ್ತು ಯಾರು ಸಂಸದರು ಹೇಳ್ತಾ ಇದ್ದಾರೆ, ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಇದ್ದಾಗ ಅಮೃತ, ಸಂಸದರಾದಾಗ ವಿಷ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ 2 ಕಾರಣಕರ್ತರು. ನಾವು ಹೇಳೋದಿಷ್ಟೇ, ಏನು ಇವತ್ತು ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಬರ್ತಾಯಿದೆ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದಾದ್ರೂ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಏನು ಈ ಜೊಂಡು ಬೆಳ್ಕೊಂಡಿದೆ, ಹಿಂದೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ, ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಏನು ಸುಂದರವಾದ ನಮ್ಮ ಕೆರೆ ಇತ್ತು ಮುಷ್ಟೂರು ಕೆರೆ ಹಿಂದೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನು ಯಾವಾಗ ಕಾಂಗ್ರೆಸ್ ಮುಖಂಡ ಮುಷ್ಟೂರು ಶ್ರೀಧರ್ ಎಚ್ಎನ್ ವ್ಯಾಲಿ ನೀರಿನ ವಿಚಾರವಾಗಿ ಸಂಸದ ಸುಧಾಕರ್ ವಿರುದ್ಧ ಖಂಡನೆ ಮಾಡಿದ್ರು, ಇದಕ್ಕೆ ಆಕ್ರೋಶಗೊಂಡಿರುವ ಬಿಜೆಪಿಯ ಮುಷ್ಟೂರು ಮುಖಂಡರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರೋದ್ರಿಂದ ಇದನ್ನು ಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಮುಖಂಡ ಶ್ರೀಧರ್ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಸಂಸದ ಸುಧಾಕರ್ ಅವರನ್ನ ಖಂಡಿಸ್ತಾ ಇದ್ದಾರೆ. ಅದನ್ನು ಬಿಟ್ಟು ಇತಿಹಾಸ ತೆಗೆದು ನೋಡಿದರೆ ಸತ್ಯಾಂಶಗಳು ಗೊತ್ತಾಗುತ್ತೆ ಅಂತ ಖಂಡಿಸಿದ್ದಾರೆ. ಸರ್, ನನ್ನ ಹೆಸರು ಹರಿಕೃಷ್ಣ ಅಂತೇಳ್ಬಿಟ್ಟು ಮುಷ್ಟೂರು ಗ್ರಾಮದವನು. ನಮಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕರಾದಾಗ ನೀರು ತಂದುಬಿಟ್ರು. ಇದು ಆವಾಗ ಕೆರೆ ಒಣಗೋಗಿತ್ತು, ಆವಾಗ ಸೊಪ್ಪಿರಲಿಲ್ಲ. ಅದು ಫಸ್ಟಿಂದಾನೇ ಸೊಪ್ಪಿತ್ತು. ಮೊನ್ನೆ ಯಾರೋ ಒಬ್ಬರು ನಮ್ಮೂರು ಮುಖಂಡರು ಹೇಳಿದ್ರು ಇಲ್ಲಿ ಸೊಪ್ಪೆಲ್ಲ ಬೆಳೆದ್ಬಿಟ್ಟಿದೆ, ಜಾಸ್ತಿ ನಮ್ಗೆ ಇದಾಗ್ತಾಯಿದೆ ಅಂತೇಳ್ಬಿಟ್ಟು. ಆವಾಗ ಸೊಪ್ಪಿರಲಿಲ್ಲ, ಮತ್ತು ಈ ನಡುವೆ ಸೊಪ್ಪು ಬೆಳೆದಿದೆ. ಆದರೆ ಸುಧಾಕರ್ ಅವ್ರು ಬಿಟ್ಟಾಗ ನಮ್ಮದು 1260 ಅಡಿ ನಮ್ಮದು ಬೋರ್ ಹಾಕಿದ್ದೀವಿ. 960ಕ್ಕೆ ಬಿಟ್ಟರು ನೀರಿಲ್ಲ ನಮ್ಮದು. ಇವಾಗ 80 ಅಡಿ ಕೆಳಗಡೆ ಒಂದು ಫಿಲ್ಟ್ರ್ ಬೋರ್ ಹಾಕ್ಸ್ಕೊಂಡಿದ್ದೀವಿ. 1 ಲಕ್ಷ ರೂಪಾಯಿ ಆ ಕಾಲಕ್ಕೆ 10 ಲಕ್ಷ ಆಗಿತ್ತು 2019ರಲ್ಲಿ. ಇವಾಗ 1 ಲಕ್ಷ ರೂಪಾಯಿ ಒಳಗಡೆ ಇದು ಬಂದಿದೆ. ಇದು ನೀರು ಸ್ಲೋ ಪಾಯ್ಸನ್ನು ಅಂತೆಲ್ಲ ಹೇಳ್ತಾರೆ. ನಾವು 3ನೇ ಹಂತದ ಶುದ್ಧೀಕರಣಕ್ಕೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಅಮೌಂಟು ಬಜೆಟಲ್ಲಿ ಮಂಡಿಸಿದ್ರು, ಅದು ಅಮೌಂಟ್ ಇಟ್ಟಿದ್ರು. ಈ ಸರ್ಕಾರ ಬಂದಾಗ ಆ ಅಮೌಂಟ್ ತೆಗೆದುಬಿಟ್ಟಿದ್ದಾರೆ. ಇವಾಗ 3ನೇ ಹಂತ ಶುದ್ಧೀಕರಣಕ್ಕೆ 15ನೇ ತಾರೀಕು ಬಂದು ಇದು ಮಾಡ್ತಾರೆ. ಅದಕ್ಕೆಲ್ಲ ನಮ್ಮದು ಸಮ್ಮತ ಇದೆ, ನಮ್ಮ ರೈತರದೆಲ್ಲ. ಆದರೆ ನಮ್ಮೂರು ಮುಖಂಡರು ನೆಕ್ಸ್ಟ್ ZPTPS ಎಲೆಕ್ಷನ್ ಬರ್ತಾಯಿದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾಯಿದೆ ಅಂತೇಳ್ಬಿಟ್ಟು ಇದೇ ನಮ್ಮ ಸುಮ್ಮನೆ ಆದರೂ ಸುಧಾಕರ್ ಮೇಲೆ BJP ಅವ್ರು ಮಾಡಿದ್ದೆ ಅಂತೇಳ್ಬಿಟ್ಟು ಸುಮ್ಮನೆ ಆದ್ರೂ ಗಿಮಿಕ್ ಮಾಡಿ ಅಪ್ರಚಾರ ಮಾಡ್ತಾಯಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದು ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಶಾಸಕರಿದ್ದಾರೆ, ಅವ್ರದ್ದೇ ಇದಿದೆ. ಅದು ಅವ್ರ ಹತ್ರ ಇದ್ದಿದ್ರೆ ಕ್ಲೀನಾಗಿ ಇದನ್ನೆಲ್ಲ 3ನೇ ಹಂತ ಶುದ್ಧೀಕರಣ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ. ನನ್ನ ಹೆಸರು ಶಶಿಕುಮಾರ್ ಅಂತ, ಮುಷ್ಟೂರು ಗ್ರಾಮಸ್ಥರು. ನಿನ್ನೆಯಿಂದ ನಮ್ಮ ಸುಧಾಕರ್ನವ್ರ ಮೇಲೆ ಏನೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಆಡಿ ಆರೋಪ ಮಾಡ್ತಾಯಿದ್ದಾರೆ, ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಯಿತು. ಯಾಕಂದರೆ ಅಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿತ್ತು. ರೈತರು ತುಂಬ ಸಂಕಷ್ಟದಲ್ಲಿತ್ತು. ಅವತ್ತು ನಮ್ಮ ಸುಧಾಕರ್ನವರು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಅವರು ಒಬ್ಬ ಶಾಸಕರಾಗಿದ್ದಾಗ ಯೋಚನೆ ಮಾಡಿ ಎತ್ತಿನಹೊಳೆ ನೀರು ಬರೋದು ಲೇಟ್ ಆಗುತ್ತೆ,
ಅದರಿಂದ ಎಚ್ ಎನ್ ವ್ಯಾಲಿ ನೀರಾದರೂ ಕೆರೆಗಳಿಗೆ ತುಂಬಿದ್ರೆ ಅಂತರ್ಜಲ ಸ್ವಲ್ಪ ಮೇಲೆ ಬರ್ತೈತೆ, ರೈತರಿಗೆ ಅನುಕೂಲ ಆಗ್ತೈತೆ. ಅದಾದಮೇಲೆ ನಂತರ ಎತ್ತಿನೊಳೆ ನೀರು ಬರ್ತೈತೆ, ಆಗೆಲ್ಲ ಸರೋಗಿದ್ದೆ ಅಂತ ಹೇಳ್ಕೊಂಡು ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಕಾರ್ಯಕ್ರಮ ಎಚ್ ಎನ್ ವ್ಯಾಲಿ ಕಾರ್ಯಕ್ರಮ ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೇ ಹೊರತು ಅವ್ರು ಬೇರೆ ಥರ ಏನು ಮಾಡೋಕ್ಕೋಗಿಲ್ಲ. ಅವರು ಸಚಿವರಾದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕಂತೇಳಿ ಬಜೆಟಲ್ಲೇ ಒಂದಷ್ಟು ಹಣವನ್ನು ಮೀಸಲಿಟ್ಟು ಅವರೆಲ್ಲ ಕಾರ್ಯರೂಪಕ್ಕೆ ತಂದಿದ್ರು. ಅಷ್ಟೊತ್ತರಲ್ಲಿ ಸರ್ಕಾರ ಚೇಂಜ್ ಆಯಿತು. ಹಾಗಾಗಿ ಇವತ್ತು ಸುಧಾಕರಣ್ಣವರು ಮುಂದಿನ ದಿನಗಳಲ್ಲಿ ಒಳ್ಳೆ ಒಬ್ಬ ಶಾಸಕರಾಗಿ ಆಯ್ಕೆಯಾಗಿ ಈ ರಾಜ್ಯದಲ್ಲಿ ಒಳ್ಳೆ ಹುದ್ದೆಗೆ ಹೋಗೋ ಸತ್ಯಕ್ಕೆ 100% ಸತ್ಯ ಹೋಗ್ತಾರೆ. ಆವತ್ತಿನ ದಿನದಲ್ಲಿ ನಾವು ರಾಜಾರೋಷವಾಗಿ ಹೇಳ್ತಾ ಇದ್ದೀವಿ, ಇವತ್ತು ಈ ತಾಲೂಕಿನ ಜನಕ್ಕೆ ಒಳ್ಳೆ ಕುಡಿಯೋ ನೀರು, ನದಿ ನೀರನ್ನು, ಕೃಷ್ಣಾ ನದಿ ಇರ್ಬೋದು, ಇಲ್ಲ ಎತ್ತಿನ ಹೊಳೆ ನೀರನ್ನು ತಂದೇ ತರ್ತಾರೆ ಅಂತ ಈ ಮೂಲಕ ತಮ್ಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಸುಮ್ಮನೆ ಸುಧಾಕರಣ್ಣವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಇದೆಲ್ಲ ರಾಜಕೀಯ ಬೆಳೆ, ಯಾರು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ತಮಗೆ ಈ ಮೂಲಕ ಹೇಳಿಕೆ ಕೊಡ್ತಾ ಇದ್ದೀನಿ ಸರ್. ಒಟ್ಟಾರೆ ಮುಂಬರುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಅಭ್ಯರ್ಥಿಗಳು ಮತದಾರರ ಮೆಚ್ಚಿಸಲು ನಾನಾ ಕಸರತ್ತು ನಡೆಸ್ತಾ ಇದ್ದು, ಎಚ್ ಎನ್ ವ್ಯಾಲಿ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಬೆಳೆ ಬೇಯಿಸಿಕೊಳ್ಳಲು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಮಾನ ಹರಾಜಾಕೊಳ್ತಾ ಇದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.